ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ನನ್ನ ಮಗಳು BM ಜ್ಞಾನಪ್ರಿಯ ಹಾಗೂ ನನ್ನ ಮಗಳ ಸ್ನೇಹಿತೆ ದೀಪಿಕಾ BM ಇವರಿಬ್ಬರು ಸಂಜೀವಿನಿ ಕಲಾ ಸಂಸ್ಥೆಯಲ್ಲಿ ಸ್ಟೂಡೆಂಟ್ ಆಗಿ ಭರತನಾಟ್ಯ ಅಭ್ಯಾಸ ಮಾಡ್ತಾಯಿದ್ರು. 1ನೇ ಕ್ಲಾಸಿಂದಲೂ ಅವರು ಚೈಲ್ಡ್ಹುಡ್ 1ನೇ ಕ್ಲಾಸಿಂದಲೂ ಅವರು ಭರತನಾಟ್ಯ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಇಬ್ಬರು ಸಹ. ಈಗ ಅವರು ರಂಗಪ್ರವೇಶನ ಈ ಮಹತ್ತರವಾದ ಘಟ್ಟದಲ್ಲಿ ಅವರಿಬ್ಬರು ಪ್ರದರ್ಶನ ಮಾಡ್ತಾ ಇದ್ದಾರೆ, ಭರತನಾಟ್ಯವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವರು ಭರತನಾಟ್ಯ ರಂಗಪ್ರವೇಶ ಮಾಡ್ತಾ ಇರೋದು ನನಗೆ ತುಂಬ ಸಂತೋಷ ವಿಷಯ. ಯಾಕೆಂದರೆ ನಾವು ನಮ್ಮ ಮಕ್ಕಳಿಗೆ ಬರೀ ವಿದ್ಯಾಭ್ಯಾಸ ಒಂದೇ ಕೊಡ್ತಾ ಇದ್ವಿ. ಭರತನಾಟ್ಯ ಅನ್ನೋದು ಅದು ಉಪಕಲೆ ಅಂತಾರೆ. ಅಂದರೆ 64 ಕಲೆ ವಿದ್ಯೆಗಳಿದ್ದಾವೆ, ಅದರಲ್ಲಿ ಇದೊಂದು ವಿದ್ಯೆ ಕಲೆ. ಇವರು ಇದು ಅಭ್ಯಾಸ ಮಾಡೋದ್ರಿಂದ ಅವರ ದೇಹದ ಆರೋಗ್ಯಕ್ಕೆ ಆಗಲಿ, ಅವರ ಉನ್ನತ ಶಿಕ್ಷಣಕ್ಕೆ ಆಗಲಿ, ಅವರ ಬುದ್ಧಿ ಬೆಳವಣಿಗೆಗೋಸ್ಕರ ತುಂಬ ಸಹಾಯಕವಾಗಿದೆ ಭರತನಾಟ್ಯ ಈ ಕಾರ್ಯಕ್ರಮ. ಇವರು ಕ್ಲಾಸಲ್ಲಿ ಹೋಗಿ ಬರ್ತಾಯಿದ್ರು, ನಮ್ಗೆ ಅಷ್ಟಾಗಿ ಅನುಭವ ಆಗ್ತಾ ಇರಲಿಲ್ಲ. ಇವರು ಭರತನಾಟ್ಯ ಮುಗಿಸ್ಕೊಂಡು ಬರ್ತಾಯಿದ್ರು, ಪ್ರಾಕ್ಟೀಸ್ ಮಾಡ್ಕೊಂಡು ಮುಗಿಸ್ಕೊಂಡು ಬರ್ತಾಯಿದ್ರು. ಇವತ್ತಿನ ರಂಗಪ್ರವೇಶ ಕಾರ್ಯಕ್ರಮದಲ್ಲಿ ಲೈವ್ ಆಗೇ ಹಾಡು ಹೇಳ್ತಾ ಇರೋದು, ಮ್ಯೂಸಿಕ್ ಬಾರಿಸ್ತಾ ಇರೋದು, ಅವರು ಭರತನಾಟ್ಯ ಪ್ರದರ್ಶನ ಮಾಡ್ತಾ ಇರೋದು ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಇನ್ನು ಹೆಚ್ಚಿಗೆ ಹೇಳಲಿಕ್ಕೆ ನನಗೆ ಸಾಧ್ಯ ಆಗ್ತಾಯಿರೋಕ್ಕೆ ನಾನು ತುಂಬ ಖುಷಿಯಾಗಿದೆ. ಮುಂದಕ್ಕೆ ಯಾವ ಥರ ತಗೊಂಡೋಗ್ತಾರೆ ಈ ಥರ ಮುಂದೇನಂತಂದರೆ ಅವರು ಟೀಚರು ತನುಜಾ ರಾಜ್ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಉನ್ನತ ಶಿಕ್ಷಣ ಅಂದರೆ ಭರತನಾಟ್ಯ ಶಾಲೆ ಪ್ರಾರಂಭ ಮಾಡೋದೇ ಆಗಲಿ, ಮಕ್ಕಳುಗಳಿಗೆ ಬೋಧನೆ ಮಾಡೋದೇ ಆಗಲಿ, ಅವರ ಮಾರ್ಗದರ್ಶನದಂತೆ ಅದನ್ನು ಮುಂದುವರ್ಸ್ಕೊಂಡು ಹೋಗಲಿ ಅಂದ್ಬಿಟ್ಟು ನನ್ನ ಆಶಯ ಆಗಿದೆ. ಪರಿಚಯ ನಾವು ಮಧ್ಯಮ ವರ್ಗದ ಕುಟುಂಬದಲ್ಲಿ ಬಂದವರು. ನಾನು ದೇವಸ್ಥಾನದಲ್ಲಿ ಅರ್ಚಕ ಹಾಗೂ ಪುರೋಹಿತ ಆಗಿದ್ದೀನಿ. ನನ್ನ ಹೆಂಡತಿ ಧರ್ಮಪತ್ನಿ, ಅವಳು ಗೃಹಿಣಿ. ನನಗೆ 3 ಜನ ಮಕ್ಕಳು. ದೊಡ್ಡೋಳೆ ಈ ದಿನ ಕಾರ್ಯಕ್ರಮ ಮಾಡ್ತಾ ಇರೋಳು ಜ್ಞಾನಪ್ರಿಯ, 2ನೇಳು ಸ್ನೇಹಪ್ರಿಯ, 3ನೇಳು ತನುಪ್ರಿಯ ಅಂದ್ಬಿಟ್ಟು. ಅವರು 3 ಜನ ಭರತನಾಟ್ಯ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸಂಜೀವಿನಿ ಕಲಾ ಸಂಸ್ಥೆಯಲ್ಲಿ. ಇವರು ಇದರಲ್ಲಿ ಮುಂದುವರ್ಕೊಂಡು ಹೋಗಲಿ ಅಂದ್ಬಿಟ್ಟು ನನ್ನ ಆಶಯ ಆಗಿದೆ. ಥ್ಯಾಂಕ್ ಯು. ನಾನು ಸಂಜೀವಿನಿ ಕಲಾ ಸಂಸ್ಥೆ ಪ್ರೊಪರೇಟರಾಗಿರ್ತಕ್ಕಂಥ ತನುಜಾ ರಾಜ್ ಅವರ ಹಸ್ಬೆಂಡು. ನಾನು ಅವಳ ಮದುವೆಯಾಗಲಿಂದನೂ ಇಲ್ಲಿವರೆಗೂ ನೋಡ್ಕೊಂಡು ಬರ್ತಾಯಿದ್ದೀನಿ. ಪ್ರತಿಯೊಂದು ಕ್ಲಾಸು ಮಿಸ್ ಮಾಡ್ದಂಗೆ ಕ್ಲಾಸನ್ನು ಪಂಕ್ಚುಯಾಲಿಟಿ ಮಾಡಿ ಮಕ್ಕಳನ್ನ ಈ ಲೆವೆಲಿಗೆ ಬೆಳೆಸಿದ್ದಾರೆ. ಅದು ನನ್ನ ಭಾಗ್ಯ ಅಂತ ನಾನು ಅನ್ಕೋತೀನಿ. ಅವರು ನನ್ನ ಧರ್ಮಪತ್ನಿಯಾಗಿರೋದು ನನ್ನ ಜೀವನದ ಒಂದು ಮಹತ್ತರ ಘಟ್ಟ. ಈಗ ಮಾಡ್ತಾ ಇರ್ತಕ್ಕಂಥ ಮಕ್ಕಳು ಕೂಡ ಅವರ ತಂಗಿ ಮತ್ತು ಇನ್ನೂ 10 ಹಲವಾರು ಮಕ್ಕಳು ಕೂಡ ನಮ್ಮ ಮಕ್ಕಳಂತೆಯೇ ನಾವು ಭಾವಿಸಿ ನೃತ್ಯ ಶಾಲೆಯಲ್ಲಿ ಅವರನ್ನು ತರಬೇತಿಗೊಳಿಸಿ ಈ ಮಟ್ಟಕ್ಕೆ ತಂದಿದ್ದೀವಿ. ಅದೊಂದೇ ಖುಷಿ. ನೀವು ನಮಗೆ ಸಹಕಾರ ನೀಡ್ತಾ ಇದ್ದೀರಾ, ನಿಮಗೂ ಕೂಡ ಧನ್ಯವಾದಗಳು ತಿಳಿಸ್ತೀನಿ. ಇದು ಸಂಜೀವಿನಿ ಕಲಾ ಸಂಸ್ಥೆ, ವಿಜಯನಗರ, ಬೆಂಗಳೂರು. ಇದು ಸ್ಥಾಪಿತವಾದದ್ದು 2000ನೇ ಇಸ್ವಿಯಲ್ಲಿ. ಇದುವರೆಗೂ ಕೂಡ 10 ಮಕ್ಕಳಿಗೆ, ಸಾವಿರಾರು ಮಕ್ಕಳಿಗೆ ಪಾಠವನ್ನು ಕಲಿಸಿ ಇಲ್ಲಿವರೆಗೂ ಬೆಳೆಸ್ಕೊಂಡು ಬರ್ತಾಯಿದೆ. ಆ ಸಂಜೀವಿನಿ ಕಲಾ ಸಂಸ್ಥೆಯಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ ಅನ್ನೋದು ನನ್ನ ಹೆಮ್ಮೆಯ ವಿಷಯ. ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು.